ಸನ್ಮಾನ ಗುಂಡಪ್ಪ ಇವರು ಬಾಂಧವರನ್ನ ಪಾತ್ರ ಮಾಡಿದ ಗುಲಾಬಿ ಯಾರವನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಓಬ್ರಾಬ್ರು ಬೀಗರವರು ಅಮ್ಮ ಯಂತ್ರ ಮನೆ ಮಾಡಿ ಇವ ಮಾಡಿ ಕೈಗಾರ ಮಾಡಿದ ಯಾವ ಮಕ್ಕಳಂತಾರೆ. ಓಬ್ರಾಬ್ರು ಗ್ರಾಮದ ಬೀಗರ ಒಂದು ಬಂಗಾರ ತೈಸರ ಮತ್ತು ಬೆಂಗಳೂರು ಯಾರವನ್ನು ಬಹುಮಾನ ಪ್ರಕಾರ ಮಾಡ್ತಿದ್ವಿ. ಒಂದು ಕಡೆ ಯಾವ ಮದುವೆ ಗ್ರಾಮದ ಗ್ರಾಮ ಪಂಚಾಯತಿ ದೊಡ್ಡ ಸಂಪನ್ನೂರು ಮಗ ರಾಜಣ್ಣವರು ಒಂದು ಗುಲಾಬಿ ಹಾರನ್ನು ಭಾಗವರಮ್ಮನ ಪಾತ್ರದಲ್ಲಿ ಬಹುಮಾನ ಪ್ರದಾನ ಮಾಡುತ್ತಾರೆ ಮತ್ತು 500 ರೂಪಾಯಿ ಮಾಡುತ್ತಾರೆ. ಸನ್ಮಾನ ಗುಂಡಪ್ಪ ಇವರು ಒಂದು ಹೂನೆ ಹಾರ 1000 ರೂಪಾಯಿ ಭಾಗವರಮ್ಮನ ಪಾತ್ರದಲ್ಲಿ ಬಹುಮಾನ ಪ್ರದಾನ ಬಾಯಿನ ಕ್ಯಾಲೆಂಡರ್ನ ತಿರುಗಾಸ್ತ್ರ ವಸ್ತು ಮೇಲೆ ಕೀಳು ಪುತ್ರ ಅಮ್ಮ ಮಾತೆ ಏನಿತು ನಿನ್ನ ಮುಖ ಚರಿಯದ ರೀತಿ ಹೂವಿನ ಮಧ್ಯೆಯಂತ ನಗಮುಖವಲ್ಲ ಏನಿನ್ನ ಮುಖ ಕಮಲ ಮೊದಲಿದ ತಾವರೆಯಂತಾಗದ ಕಾರಣವೇನು? ಈ ನಿನ್ನ ಸುತನ ಮುಂದೆ ವಂಚಿಸಮ್ಮ ಜನನೇ ಹೂವಿನ ಮಗ್ಗಿನಂತಿರುವ ಎನ್ನ ಮುಖವು ಹೂವಿನ ಮಗ್ಗಿನಂತಿರುವ ಎನ್ನ ಮುಖವು ಹೇಗೆ ಬಾಡಿ ಹೋಗಿದೆ ಅಮ್ಮಯ್ಯ ಎಂದು ತಿಳಿಯುತ್ತೀಯ? ಹೌದು ಜನನೇ. ಹಣದ ಮಾತೆ ಹೇಳುವುದು ಕೇಳು. ಚೆನ್ನಾಗಿ ಹೇಳಮ್ಮಯ್ಯ. Bye.
ಈ ಲೋಕದಲ್ಲಿ ಹಿಪ್ಪು ವೈರಿಗಳನ್ನು ಒಬ್ಬರಕ್ಕೆ ಕಳಿಸದ ಚಂಡ ಪರಾಕ್ರಮಿಯಾದ ಈ ನಿನ್ನ ಮಗನಿಗೆ ತಕ್ಕದ್ದಲ್ಲವೆಂದು ಹೇಳಿದ್ಯಾ? ಅಮ್ಮಯ್ಯ ಅಮ್ಮ ಜನನೇ, ಅಲ್ಲಿ ಇಂಥ ಹಲವನ್ನು ಬೆರೆಸಿ ನಿನ್ನ ದುಃಖಕ್ಕೆ ಕಾರಣನಾದ ಅವನ ಹೆಸರೇನು ಹೇಳು ಜನನೇ. ಕತ್ತರಿಸಿ ತಮ್ಮ ಚರಣಕ್ಕೆ ಅಪ್ಪಳಿಸಿ ಬಿಡುವೆನು. ತಡ ಮಾಡಿದ ಕೆಲಸಮ್ಮ ಮಾತ್ರ ಯಾವ ಕಾರಣಕ್ಕಾಗಿ ಜನನೇ. ನನ್ನ ದುಃಖಕ್ಕೆ ಕಾರಣ ಯಾರು ಎಂದು ಹೇಳು ಮಾತು ಎಂದು ಕೇಳುತ್ತಿರುವೆಯ ಭಾರ್ಗವ? ಹೌದಮ್ಮಯ್ಯ. ನನ್ನ ದುಃಖದ ವಿಚಾರವನ್ನು ಕೇಳಿ ತಡೆದುಕೊಳ್ಳುವ ಶಕ್ತಿ ನಿನ್ನಲ್ಲಿರುವುದೇ ಕಂದ. ಸಾಧ್ಯವಾಗಿರುವುದಮ್ಮಯ್ಯ. ಜನನೇ, ನನ್ನ ದುಃಖದ ವಿಚಾರವನ್ನು ಕೇಳಿ ನೀನು ಏನು ಮಾಡಬಲ್ಲೆ ರಾಮ? ಪ್ರಾಯಶ್ಚಿತ್ತೆಯನ್ನು ಮಾಡುವನಮ್ಮಯ್ಯ. ಜನನೇ, ಏನು ಹೇಳಲಿ ಎನ್ನಯ ದುಃಖವ ಎನ್ನ ತಂದೆ ಬಡದ ಮಾತೆ. ಎನ್ನ ದುಃಖವನ್ನು ನಿನ್ನ ಮುಂದೆ ನಾನು ಹೇಳುವುದಕ್ಕೆ ಮನಸ್ಸು ಒಪ್ಪಲಾರದ ಕಂದ. ನಿನ್ನಷ್ಟಕ್ಕೆ ನೀನೇ ಕಣ್ಣೀರು ಉದ್ಘೋಷಿಸ್ತಾ ಇದ್ದರೆ ನನಗೆ ತಿಳಿಯುವುದಮ್ಮಯ್ಯ. ನೀನು ತಿಳಿಸಿದರಲ್ಲವೇ ನನಗೆ ತಿಳಿಯುವುದ ಕಂದ. ಜನನೇ, ಏನು ಹೇಳಲಿ ಎನ್ನಯ ದುಃಖವ ಎನ್ನ ತಂದೆ ನನಗೆ ತಿಳಿದಮ್ಮಯ್ಯ. ನಿನ್ನ ತಾತನು ಹೇಗೆ ಸತ್ತು ಹೋದನು ಹೇಳು ಮಾತಿನ ಹೆಸರು ಹೇಳ ಮಾತೆಂದು ಹೇಳಿದೆಯಾ? ಹೌದು ಜನನೇ. ಬೇಡ ಕಂದ. ಯಾತಕ್ಕೆ ಬೇಡಮ್ಮಯ್ಯ? ಅವನು ಮಹಾ ರಾಕ್ಷಸನ ಕಂದ. ವಾರ ನಾನೇ ಎಂದ ಅಹಂಕಾರದಿಂದ ಬೆರೆತಿರುವನು ಆ ರಾಕ್ಷಸನು. ಈ ಭಾರ್ಗವ ರಾಮನಲ್ಲವೇ ಅಮ್ಮಯ್ಯ? ರಾಮ, ಜನನೇ, ನಿನ್ನ ತಾತನಾದ ರೇಣುಕ ರಾಜನಿಂದಾಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ರಾಮ? ಸಾಧ್ಯವಾಗಬಹುದು. ನನ್ನ ತಾತನನ್ನು ಕೊಂದವನು ಅವನ ಹೆಸರೇನು ಹೇಳಮ್ಮಯ್ಯ? ಅವನು ಯಾರೆಂದು ಕೇಳಿದೆಯಾ? ಸಹಜವಾಗಿ ಜನನೇ. ಆ ಅವನ ಹೆಸರು ಹೇಳಬೇಕೆ? ಹೇಳುವಂತೆ ನಾನು ಬಿಡುವುದಿಲ್ಲಮ್ಮಯ್ಯ. ರಾಮ, ಜನನೇ, ಏನು ಹಚ್ಚಿರುವ ಮೊಸನ ಇಂಥ ಕನ್ನಘಾತಕದ ಕೆಲಸವನ್ನು ಮಾಡಿರುವನೇ ಅಮ್ಮಯ್ಯ. ಅಮ್ಮಯ್ಯ, ಎನ್ನ ದುಃಖದ ವಿಚಾರವನ್ನು ನಿನ್ನ ಮುಂದೆ ಹೇಳುವನು, ಚಿತ್ತವಿಟ್ಟು ಕೇಳು. ಚೆನ್ನಾಗಿ ಹೇಳ ಮಾತೆ. ಅದಕ್ಕಿಂತ ಮಿಂಚಿತ್ತ ನನಗೆ ಧಾವದಿಲ್ಲ. ಅದರ ಹೇಳಿದ ಮೇಲೆ ಅದಕ್ಕೆ ತಕ್ಕ ಪ್ರಯತ್ನವನ್ನು ಹುಡುಕುವನಮ್ಮಯ್ಯ. ನಾನೇ ಎಂದು ಅಹಂಕಾರದಿಂದ ಬೆರೆತಿರುವ ಮೋಹೋನ್ಮತ್ತನಾದ ಕಾಂಚವೀರ ಅರ್ಜುನನು ನನ್ನ ಹೆತ್ತಪ್ಪನನ್ನು ಕೊಂದು ನನ್ನನ್ನು ಈ ರೀತಿ ಕಣ್ಣೀರಿಡುವುದಕ್ಕೆ ಕಾರಣವಾದನು ರಾಮ. ಇದೇ ನಾನು ನಿನ್ನ ಹೆತ್ತ ತಾಯಿಯ ದುಃಖದ
ಅಮ್ಮಯ್ಯ ಅಮ್ಮ ಮಾತೆ ಈ ನಿನ್ನ ಮಗನ ಮಾತನ್ನ ಆಲಿಸಮ್ಮ ಮಾತೆ. ಅದೇನು ಕಂದ? ಜನನೇ ಅಮ್ಮಯ್ಯ ಯಾವ ಲೋಕದಲ್ಲಿ ಹಿಪ್ಪ ವೈರಿಗಳನ್ನು ಪರಕ್ಕೆ ಕಳಿಸುವ ಚಂಡ ಪರಾಕ್ರಮಿಯಾದ ಈ ನಿನ್ನ ಮಗನಿಗೆ ತಕ್ಕದ್ದಲ್ಲವೆಂದು ಹೇಳಿದೆಯಾ? ಸಂತೋಷದಿಂದ ನೇಮವನ್ನು ಕೊಟ್ಟರೆ ವೀರ ಅರ್ಜುನನ ಬಲವೆಲ್ಲ ಕ್ಷಣ ಮಾತ್ರದ ಅಂತಕನ ಪರಕ್ಕೆ ಸೇರಿಸಿಬರಲ್ಲ. ಅಮ್ಮಯ್ಯ ಕೊಪ್ಪಿ ಕೃತಾಂತನಂತ ಮತವೇರಿದ ಕಾರ್ತಿ ವೀರ ಅರ್ಜುನನ ಸೊಕ್ಕು ಹಡಗಿಸಿವೆ. ಅಹೋ ಜನನೇ ನಮ್ಮ ಕುತ್ತಿಗೆಯನ್ನು ಕತ್ತರಿಸಿದ ಮದೋನ್ಮತ್ತನ ಮರಣಕ್ಕಾಗಿ ಆಗ್ನೇಯ ಮಗನ ಮಾತೆ ಪರಮ ಪ್ರಖ್ಯಾತ. ಜನನೇ ಆಜ್ಞೆಯನ್ನು ಕೊಡು ಮಾತೆಯನ್ನು ಕೇಳಿದೆ ಕಂದ. ಹೌದಮ್ಮಯ್ಯ. ನನ್ನ ಮನಸ್ಸು ಒಪ್ಪಲಾರದು ರಾಮ. ಯಾತಕ್ಕೆ ಒಪ್ಪೋದಲ್ಲಮ್ಮಯ್ಯ? ಆತನವನನ್ನು ಕೊಂದು ಬರುವಿಯ ಸಹಜವಾಗಿ ಕೊಂದು ಬರವನಮ್ಮಯ್ಯ. ಕುಮಾರ ಜನನೇ 9 ತಿಂಗಳು ಹೊತ್ತು ಹೆತ್ತು ಸಾಲು ಅನ್ನವನ್ನು ಉಳಿಸಿ ಬೆಳೆಸಿದಂತ ಹೆತ್ತ ತಾಯಿ ನಾನು ನೇಮವನ್ನು ಕೊಡುವುದಕ್ಕೆ ನನ್ನ ಹೆತ್ತ ಕಣ್ಣು ಒಪ್ಪಲಾರದು ರಾಮ. ಅಮ್ಮಯ್ಯ ಹುಟ್ಟು ಸಾವು ಎಂದಿಗೂ ಎಲ್ಲಿಗೋದರೂ ತಪ್ಪುವುದಿಲ್ಲ. ಜನನೇ ನೋಡಿ ಕಾಲವನ್ನು ಕಳೆಯುವುದು ನನ್ನಿಂದ ಆಗುವುದಿಲ್ಲ. ಜನನೇ ಆಜ್ಞೆ ಕೊಟ್ಟರೆ ವೀರ ಅರ್ಜುನನನ್ನು ಸಮ್ಮರಿಸಿ ನಿನ್ನ ಪಾದದೊಳಗೆ ಒಪ್ಪಿಸಿದ್ದ ರಾಮನನ್ನು ನಾಮಾಕಿದ ಸಾರ್ಥಕವೇನು ಜನನೇ? ಮುಂದಿನ ಆಲೋಚನೆ ಜನನೇ ಸಹಜವಾಗಿ ಕೊಂದು ಬರವನಮ್ಮಯ್ಯ. ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ರಾಮ? ನಾನು ಚಿಕ್ಕವನಾದರೆ ಎನ್ನ ಅಷ್ಟು ದೊಡ್ಡರಿಗೆ ಚಿಕ್ಕದೇ ಜನನೇ. ಬೆಂಕಿ ಕಡ್ಡಿ ಚಿಕ್ಕದಾದರೂ ಕಾಡನ್ನೇ ಸುಡುವಲ್ಲದೆ ಕಂಡ. ತಾಯಿ ಗರ್ಭದಲ್ಲಿ ಇದ್ದರೇನು ಬಿಡುಗಡೆ ಅಮ್ಮಯ್ಯ. ಮೀನು ಚಿಕ್ಕದಾದರೂ ಸಮುದ್ರವನ್ನು ಆರದೆ ಬಿಡಬಲ್ಲದೆ ರಾಮ. ಅಮ್ಮಯ್ಯ ಕುಮಾರ ಸಮುದ್ರವೇನು ಬಿಡಲಾರದೆಂದು ಹೇಳಿದೆಯಲ್ಲ. ಸಮುದ್ರದೊಳಗೆ ಯುದ್ಧಕ್ಕೆ ಸಮುದ್ರದೊಳಗೆ ಸ್ನಾನಕ್ಕೆ ಹೋದ ಮೇಲೆ ಸಾಯುವರೋ ಮತ್ತು ಬದುಕಿ ಬರಬರೋ ಅದು ನೀನ್ ಹೇಗೆ ನಿರ್ಧರಿಸುವೆ ಅಮ್ಮಯ್ಯ? ಜನನೇ ಹಡದ ಹೊಲ
ಈ ನಿನ್ನ ನುಡಿಯೇ ಇಲ್ಲಂದವರ ಅಮ್ಮಯ್ಯ ಜನನೇ 9 ತಿಂಗಳ ಹೆತ್ತು ಸಾಕಿ ಸಲಹಿ ಹಾಲು ಅನ್ನವನ್ನು ಉಳಿಸಿ ಬೆಳೆಸಿದಂತ ಹೆತ್ತ ತಾಯಿಯು ನಾನು. ಇಲ್ಲಂದವರು ಯಾರಮ್ಮಯ್ಯ ಕಂದ, ಅದರ ಸಲುವಾಗಿ ನಿನ್ನ ಗರ್ಭದಲ್ಲಿ ಜನಿಸಿ ಬಂದಿರುವೆನು. ಅದರ ಸಲುವಾಗಿ ಅಪ್ಪಣೆ ಕೊಡಂತ ಕೇಳಿದನು. ಕಂದ, ಜನನೇ ಎಷ್ಟೋ ಜನ ಮಕ್ಕಳಿಲ್ಲ ಎನ್ನುವ ಇಂಥ ಕಾಲದಲ್ಲಿ ನಿನ್ನಂಥ ಮಗನನ್ನು ನನ್ನ ಪಡೆದಿರಲಿಲ್ಲ. ನನ್ನ ಜನ್ಮ ಸಾರ್ಥಕವಾಗಿರುತ್ತದೆ. ಆದರೆ ನಿನ್ನನ್ನ ಅಧಮನ ಕೈಗೆ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾರನಿಂದ ಹೆತ್ತ ತಾಯಿ ಎಂದೆಂದರೆ ನೇಮ. ಆಹೋ ಎನ್ನ ಪಡೆದ ತಾಯಿಯಳಾದ ರೇಣುಕಾದೇವಿ, ಈ ನಿನ್ನ ಪುತ್ರನ ಬಾಹುಬಲದ ಮೇಲೆ ನಿನಗೆ ಅನುಮಾನವೇ ಕೇಳಿ ಎನ್ನ ಪ್ರತಾಪವನ್ನ ಜನನೇ. ಕಂದ, ಅಹೋ ಅಮ್ಮಯ್ಯ, ಹೆತ್ತ ಮಕ್ಕಳು ಹೆತ್ತ ತಾಯಿಗೆ ಎಂದು ಹೇಳಿ ಆಗುವುದಿಲ್ಲ ರಾಮ. ಭಪ್ಪು ಭಪ್ರ ಮುಕ್ಕೋಟಿ ದೇವತರ ಆಕಾರ್ತಿ ವೀರ ಅರ್ಜುನನ ಪಕ್ಷ ಬಯಸಿ ಎನ್ನೊಡನ ಕಾಳಗಕ್ಕ ಬಂದರ ಈ ನಿನ್ನ ಮನದ ಸಂಭವನಾದ ಭಾರ್ಗವ ರಾಮನು ಇಂಥವನಾರನು. ಅಹೋ ಅಮ್ಮಯ್ಯ, ರಾಮ, ನಿನ್ನ ಚಿಂತೆಯ ಬಿಟ್ಟ ಬಿಡು ಜನನೇ. ಪ್ರತಾಪನಾದ ನಿನ್ನ ತಂದೆಯನ್ನು ಕೊಂದವನ ಶಿರವನ್ನು ಹರಗಡದು ಅವನ ದೇಹವನ್ನು ಅದ್ದು ಕಾಗೆಗಳಿಗೆ ಒಣಬಡಿಸಿದೆ. ಹಬ್ಬದೂಟವನ್ನು ಮಾಡಿಸಿದನು. ಒಂದ ವೇಳೆ ಎನ್ನ ಮಾತು ಸಟಿಯಾದರೆ ಮಗನೇ, ಒಂದು ವೇಳೆ ನಿನ್ನ ಮಾತು ಸರಿಯಾದರೆ ಎಂಥ 7 ಪುತ್ರನ ಪಡೆದೇನೆಂದು ಧಿಕ್ಕಾರ ಮಾಡ ಮಾತೆ ತ್ರಿಲೋಕ ಪ್ರಖ್ಯಾತ. ರಾಮ, ಜನನೇ ಅಧಮನನ್ನು ಕೊಂದವರ ಮಾತೆಂದು ಹೇಳಿಲ್ಲ. ಸಹಜವಾಗಮ್ಮಯ್ಯ, ದೇವತಾಂಡವಕ್ಕಿಂತ ಮಿಕ್ಕಿ ಮೀರಿ ಸೊಕ್ಕಿನಿಂದ ಮೆರೆತಿರುವನ ಅಧಮನಾದ ಕಾರ್ತವೀರ ಅರ್ಜುನನು. ಮೀರಿದವನು ಈ ಭಾರ್ಗವ ರಾಮನ. ಜನನೇ ಸಹಸ್ರ ಬಾಹುಳ್ಯವನ್ನು ಅಧಮನಾದ ಕಾರ್ತವೀರ ಅರ್ಜುನನು. ಗುಣಗಳನ್ನು ದೂರ ಮಾಡಿದವನು ಈ ಚಿತ್ರೂಪನ. ದತ್ತಾತ್ರೇಯವರ ಪ್ರಸಾದದಿಂದ ಜನಿಸಿದಂತವನು ಅಧಮನಾದ ಕಾರ್ತವೀರ ಅರ್ಜುನನು. ಕಲಕಲಕ ಮಾಡುವಂತ ದಿಟ್ಟಾದಿ ದಿಟ್ಟನು ಎನ್ನ ತಂದೆ ಅಗ್ನಿ ಜಮದಾಗ್ನಿ ಗರ್ಭದಲ್ಲಿ ಜನಿಸಿ ಬಂದವನು ಈ ಭಾರ್ಗವನ. ರಾಮ, ಜನನೇ 10 ತಲೆಯ ರಾವಣನೇ ಕಾರ್ತವೀರನನ್ನು ಜಯಿಸಬೇಕೆಂದು ಹೊರಟು ಅವನ ಮಾತಿಗೆ ಒಳಪಟ್ಟು ಹಿಂದಿರುಗಿ ಬಂದ 10 ತಲೆಯ ರಾವಣನಿಂದಾಗದ ಕಾರ್ಯ ಚಿಕ್ಕ ಬಾಲಕನಾದ ನಿನ್ನಿಂದ ಸಾಧ್ಯವೇ ರಾಮ. ಹೌದು ಅಮ್ಮಯ್ಯ. ಮಗನೇ, ಆ 7 ರಾವಣನ ಸುದ್ದಿ ಎನ್ನ ಮುಂದೆ ಹೇಳಿದೆ ಅಮ್ಮಯ್ಯ. ಜನನೇ ಹೇಳಬಾರದೆ ಕಂದ. ಅಮ್ಮಯ್ಯ, ಅಂದ ಒಂದು ಕೋತಿಗೆ ಎದೆ ಬಿದ್ದವನ ಆ 7 ರಾವಣನ ಅಂತವನ ಸುತ್ತಿನ ಎನ್ನ ಮುಂದೆ ಹೇಳಿದಿ ಅಮ್ಮಯ್ಯ. ಜನನೇ ನನ್ನ ಒಂದು ಶಪಥವಿರುವುದು ಚಿತ್ತವಿಟ್ಟು ಕೇಳು. ಚೆನ್ನಾಗಿ ಏರ್ಪಡದ ಮಾತೆ. ನಿನ್ನ ತಂದೆ ಅಗ್ನಿ ಜಮದಗ್ನಿ ನನ್ನ ಕೈ ಹಿಡಿದು ತನ್ನ ಆಶ್ರಮವನ್ನು ಸೇರಿಸಿಕೊಳ್ಳುವ ಸಮಯದಲ್ಲಿ ಒಂದು ಮಾತು ಹೇಳಿದಳು. ಅದೇನಮ್ಮಯ್ಯ? ಸತಿ ರೇಣುಕಾ, ನೀನು ಪ್ರತಿದಿನ ನನ್ನ ಪಾದ ಪೂಜೆಗೆ ನೀರು ತರಬೇಕು, ಆಗ ನೀನು ತಕ್ಕ ಸತಿಯಾಗುವೆಂದು ಹೇಳಿದನು. ನಿನ್ನ ತಂದೆ ಅಗ್ನಿ ಜಮದಗ್ನಿ. ಹೌದು ಜನನೇ. ರಾಮ, ಅಮ್ಮಯ್ಯ, ನಿನ್ನ ತಂದೆಯ ಮಾತನ್ನು ಕೇಳಿ ನಾನು ನದಿಗೆ ಹೊರಟಾಗ ಮಧ್ಯದಲ್ಲಿ ಏನಾಯ್ತು ಗೊತ್ತೇ? ಅದೇನಾಗಿತ್ತಮ್ಮಯ್ಯ? ಸರ್ಪವು ಮನುಷ್ಯನ ರೂಪವನ್ನು ತಾಳಿ ನನ್ನೋಡು 2 ಮಾತನಾಡಿತು. ಅದೇನಮ್ಮಯ್ಯ? ರಾಮ, ಜನನೇ ಅಮ್ಮ ರೇಣಿಸಿದ ಕಾರಣ ನಾನು ಶಾಪಗ್ರಸ್ತನಾಗಿರಬೇಕು. ನನ್ನ ಶಾಪವು ಯೋಚನೆಯಾಗಬೇಕಾದರೆ ನಿನಗೆ ಸಿಂಬಿಯಾಗಿ ನಾನು ಬರಬೇಕೆಂದು ಹೇಳಿದ್ದು ಆ ನಾಗಸರ್ಪ. ಹೌದು ಜನನೇ. ರಾಮ, ಅಮ್ಮಯ್ಯ, ನಾಗಸ
ತಕ್ಕ ಸತಿ ನೀನೇ ಎಂದು ಆಶ್ರಮವನ್ನು ಸೇರಿಸಿಕೊಂಡನು. ರಾಮ, ಜನನೇ ನಮ್ಮಂಥ ದೇವತರ ಗರ್ಭದಲ್ಲಿ ಜನಿಸಿದ ನಿನ್ನಂಥವನಿಗೆ ಈ ಕಾರ್ಯ ಸಲ್ಲತಕ್ಕದ್ದಲ್ಲ. ರಾಮ, ಕೊಡಲಾರು ನಿನ್ನ ಹೆತ್ತ ತಾಯಿಗೆ ಎಂದೆಂದವಳೆಯಮ್ಮ. ಆಹೋ ಮಾತೆ, ಈ ನಿನ್ನ ಪುತ್ರನ ಬಾಹು ಬರದ ಮೇಲೆ ನಿನಗೆ ಆ ಮಾನವ ಕೇಳಿಯಲ್ಲ ಪ್ರತಾಪವನ್ನ ಜನನೇ. ಅಮ್ಮಯ್ಯ ಕಾರ್ತಿವೀರ ಅರ್ಜುನನು ದೇವದಾನವರೆಗೆ ಮೀರಿದವನನ್ನು ಹೇಳಿದೆಯಲ್ಲ ಅಮ್ಮಯ್ಯ. ಹೌದು ರಾಮ, ಆದರೆ ಈ ನಿನ್ನ ತಲೆಯ ಮುಂದೆ ಅವನ ಪರಾಕ್ರಮವು ನಡೆಯುವುದಿಲ್ಲ. ಅದು ಯಾತಕ್ಕಂದರೆ ಯಾತಕ್ಕೆ? ನನ್ನಯ ಸರಿಸಮಾನರಿಲ್ಲವೆಂದು ಆ ಕಾರ್ತಿವೀರ ಅರ್ಜುನನು ಆಂಕಾರದಿಂದಿರುವನು ಜನನೇ. ರಾಮ, ಆದರೆ ಈ ನಿನ್ನ ಭಾರ್ಗವ ರಾಮನು ಅರಿಸಗಳನ್ನು ದೂರ ಮಾಡಿದವನು. ಎಂತ ಚಿತ್ರೋಪನ ಮುಂದೆ ಕೊಪ್ಪಿದ ಕಾರ್ತಿವೀರ ಅರ್ಜುನನು ಜೀವದಿಂದ ಉಳಿಯವನೇ ಮಾತೆ. ಅವು ಅಮ್ಮಯ್ಯ ಭಾರ್ಗವ, ಸೌಭ್ಯ ಕಟ್ಟಿ ಬೆಟ್ಟದಷ್ಟು ಇದ್ದರೂ ಒಂದೇ ಕಡೆ ಅಗ್ನಿಯ ಸುತ್ತ ಭಸ್ಮವಾಗದೆ ಇರಬದೆ. ಮಹಾಜ್ಞಾನಿಯಾದ ನೀನೇ ಯೋಚಿಸಿದೆ ನಿನಗೆ ಆಜ್ಞೆಯನ್ನು ಕೊಡ ಮಾತೆ ಪರಮ ಪ್ರಖ್ಯಾತ ಜನನೇ. ಕೇಳು. ಚೆನ್ನಾಗಿ ಹೇಳಮ್ಮಯ್ಯ. ಮಗನೇ ಜಗತಿ ಮಹಾ ವೀರನೇ, ಬಾಳೆ ಬಾಸವನೇ, ಬಾಳೆ ಬಾಸವನೇ, ಜಗನೇ ಬಾಳೆ ಬಾಸವನೇ. ಜನನೇ ಮಗನೇ
ಬ್ರಹ್ಮಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರನನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಆ ಧಮನಾದ ಕಾರ್ಥವ್ಯದಿಂದ ಗೆದ್ದು ಬರಬೇಕು. ಕಂದ ಅಮ್ಮಯ್ಯ ಕಾರ್ಥವ್ಯದಿಂದ ಗೆಲ್ಲಲು ಹೋಗುತ್ತಿವೆಯಲ್ಲ, ಅಲ್ಲೇ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಬೇಕು. ರಾಮ ಆಗ ಕರ್ಮಗಳು ನಿನ್ನ ಹೆತ್ತ ತಾಯಿ ನಿನಗೆ ನೇಮ. ಅಮ್ಮ ಜನನೇ, ಜಮದಗ್ನಿ ನಾನು ಎಷ್ಟು ರೀತಿಯಿಂದ ಹೇಳಿದರೂ ಬಿಡಲಿಲ್ಲ ನಿನ್ನ ಮನೋಯೋಚನೆ. ಅವು ಅಮ್ಮಯ್ಯ, ರಾಮ ನೀರಿನಲ್ಲಿ ಮುಳುಗಿದರು, ಗೃಹದಲ್ಲಿ ಅಡಗಿದರು, ಬ್ರಹ್ಮವರದ ಬರಹ ಬದಲಿಸುವುದು ಉಂಟೇನ ಮಾತೆ. ಜನನೇ, ಕಂದ ಈ ನಿನ್ನ ಭಾರ್ಗವನ ಶಕ್ತಿ ಸಾಮರ್ಥ್ಯವು ನಿನಗೆ ಅರ್ಥವಾಗಲಿಲ್ಲ. ಅವು ಅಮ್ಮಯ್ಯ, ಕಂದ ಭೂಮಂಡಲವನ್ನು ಕೃತಿಸಿದಕ್ಕೆ ಅಪ್ಪಳಿಸಿದ ತಮ್ಮ ಲೆಕ್ಕಿಸಿದ ಕಡೆ ಮಾಡುವ ಪ್ರಜೆಗಳ ಪರಾಕ್ರಮಯಾನ ಈ ನಿನ್ನ ಮಗನಿಗೆ ತಕ್ಕ ಧನವನ್ನು ಹೇಳಯ್ಯ. ಅವು ಅಮ್ಮಯ್ಯ, ಕಂದ ನಿನ್ನ ಇಷ್ಟದಂತೆ ಹರನನ್ನು ಒಲಿಸಿ ಗೋರಿ ತಪವನ್ನು ಮಾಡಲು ಹೋಗುವೆ. ತಡ ಮಾಡಿದ ನಿನ್ನ ತಲೆಗೆ ಆಶೀರ್ವಾದವನ್ನು ಮಾಡಿ ಕಳಿಸು. ಕಾಶ್ಮೀರ ದರ್ಶನ ಸುದ್ದಿ ತಾಯಿಗೆ ಕೊಟ್ಟ ಮಾತನ್ನು ನಿನ್ನ ಕೀರ್ತಿ ಜಗದಲ್ಲಿ ಹೇಗೆ ಬೆಳಗಬೇಕು ಗೊತ್ತೇ ರಾಮ? ಬೆಳೆಯಬೇಕಮ್ಮಯ್ಯ, ಹೇಳಲೇ? ಏನೇ ಸಂತೋಷ ಪಡುವೆಯಾ? ಸಂತೋಷವಾಗುವುದಮ್ಮಯ್ಯ. ರಾಮ ಜನರೇ, ಭಾರತದಲ್ಲಿ ಮಗನೇ, ಹೌದು ಜನರೇ, ನಿನ್ನ ಕಾಲಕ್ಕೆ ಜಗವನ್ನು ಜಯಗಾರದಲ್ಲಿ ಮಾಡುವೆನು. ಈ ಪೀಠವನ್ನು ಅಲಂಕರಿಸು. ನಿಷ್ಕಳಂಕ ಜನರೇ, ಸೌಖ್ಯ ಪ್ರಧಾನಿ. ಜಮದಗ್ನಿ ಹಂಗ ಕಾರ್ತಿ ವಿರಾಟ್ ತಿರ್ಗಬೇಕಪ್ಪ. ಸೈಡ್ ಬಿಡ ಹಿಡ್ಕ ತೈ ಇವಾಗ ₹101 ಮತ್ತು ಈ ಸಾರಥಿ ಪಾತ್ರ ಮಾಡಿದಂತವರಿಗೆ ₹101 ಬಸವರಾಜ ಅಣ್ಣವರು ಬಹುಮಾನ ತಯಾರು ಮಾಡಿರ್ತಾರೆ. ಆ ಬಸವರಾಜ ಅಣ್ಣವರಿಗೆ ನಮ್ಮ ಹೃತ್ಪೂರ್ಣ ಅಭಿನಂದನೆಗಳು. ಕಬ್ಬಿನಹಳ್ಳಿ ಗ್ರಾಮದವರ ಪ್ರತಿಯೊಂದು ಆಟಕ್ಕೆ ಮ್ಯಾನೇಜರ್ ಆಗುವಂತಹ ಬಸವರಾಜ ಅಣ್ಣನವರಿಗೆ ಹೃತ್ಪೂರ್ವಕ ನಮಸ್ಕಾರ. ನಮ್ಮಪ್ಪ ಇವರು ಭಾರ್ಗವರಾಮನ ಪಾತ್ರ ಮಾಡಿದಂತವರಿಗೆ ₹201 ಮಾಡಿರ್ತಾರೆ. ದಯವಿಟ್ಟು ಸೈಡ್ ಹೋಗಣ್ಯ ಮಧುರೆ ಗ್ರಾಮದ ಮಾಡಿದಂತ ಅವರ ಅತ್ತೆಯವರಿಗೆ ₹201 ಮತ್ತು ಯಾರು ಮಾಡ್ತರು ನಾಗಲಿಂಗ ಅವರಿಗೆ ₹101 ಕಲಾವಿದರ ಬಂಧುಗಳ ನ್ಯಾಚುರಲ್ ತೆಗೆದು ಇಲ್ಲವಲ್ಲ ಅಕ್ಕ ಹೋಗ ಮೂವರು ನೋಡ್ರಕ್ಕ ಇಲ್ಲೇ ಇಲ್ಲ ನೋಡಕ್ಕ ಅಕ್ಕ ಹೋಗ
ಹಾಂ ಸಾಕು ಸಾಕು ಹಾಂ ಒಂದು ನಿಮಿಷ ಚೀರ ಸೈಡ್ ಚೀರ ಕೆಳಗೆ ಅಮ್ಮಯ್ಯ ನಿನ್ನ ಕಾಲಕ್ಕೆ ಜಯವಾಗಲೆಂದ ಜಯರಾಜನ ಮಾಡಿದೆನು, ನನ್ನ ಆಶೀರ್ವಾದವನ್ನು ಪಡೆದುಕೊಂಡೆ. ಹಾ ಕಂದ ಚಲನೆ ನನ್ನ ಆಶೀರ್ವಾದ ಜೊತೆಗೆ ನಿನ್ನ ಹೆತ್ತಪ್ಪನಾದ ಅಗ್ನಿ ಜಮದಗ್ನಿ ಆಶೀರ್ವಾದವನ್ನು ಪಡೆದುಕೊಂಡು ಹೋದ ಪುತ್ರ ಕೋಮಲಗಾತ್ರ. ನನ್ನ ಇಷ್ಟದಂತಾಗಲಿ ಜನನಿ ಸೌಖ್ಯ ಪ್ರಧಾನೆ. ಸೀನಪ್ಪ ಇವರು ರೇಣುಕಾ ದೇವಿ ಪಾತ್ರ ಮಾಡಿದ 101 ರೂಪಾಯಿ ಮಾಡಿದ್ದಾರೆ. ನಮೋ ನಮೋ ಧರಕ ಜಗದ್ವಿಖ್ಯಾತ ಕಾಂತಿ ಕನಕ ಸಕಲ ಸೌಭಾಗ್ಯವ ಸಮುದ್ರ ಸಕಲ ಚರಿತ್ರ ಆಹೋ ಜನಕ ರಾಮ ಖರ ಪಲ್ಲವಿದ ಬಿಲ್ಬಿಡದ ತನ್ನ ಧಾರಿಯಾಗಿ ರೋಷದಿಂದ ತಮ್ಮ ಮುಂದಿನಿಂದ ಈ ಕಂದನ ವಿಚಾರವನ್ನು ಆರಿಸಿಬಿಟ್ಟರೆ ಆಗೋ ಪುತ್ರ ಜನಕ ಯಾವ ಮಂಗಲದ ಮಹತ್ಕಾರ್ಯ ಸಾಧಿಸಲು ಹರ ಪಲ್ಲವದ ಹಿಡಿದು ಧನಧಾರಿಯಾಗಿ ಪಿತನ ಆಜ್ಞೆಯ ಪಡೆಯದೆ ಕಕ್ಕರ ಉಕ್ಕುವ ರೋಸದಿಂದ ಓಡುವುದಲ್ಲಿಗೆ ಸುತ್ತರೆ ಅತಿ ಬಲವಿದ್ದರೆ ಆಹೋ ಜನಕ ದಿಗ್ವಲಯದೊಳ ಮುನ್ನಕ್ಕೆ ಬರಲ ಬಂದದ ಜಗತ್ಬಂಧನಾದ ಕ್ಷತ್ರಿಯ ಕುನ್ನ ಕಾರ್ಯವೀರ ಅರ್ಜುನನ ಎತ್ತಮ್ಮನ ಪುತನ ಕತ್ತಿಗೆಯನ್ನು ಕತ್ತರಿಸಿದರಂತೆ ಬರೆಸಿ ಕಣ್ಣೀರು ದೂರ ಮಾಡಿದ ಆ ದುಷ್ಟ ಕಾರ್ಯವೀರ ಅರ್ಜುನನ ಸಂಹಾರಕ್ಕೆ ಈಶ್ವರನು ಮನಸ್ಸು ಬಾಯೆಂದು ಆಶೀರ್ವಾದವನ್ನು ಮಾಡ ತಂದೆ ನಿನ್ನ ಮನಸ್ಸಿನ ತತ್ವದ ಹೇಳುವಂತೆ ರಾಮ ಜನಕ ಹಾಗಾದರೆ ಹೇಳುವನು ಕೇಳು ಚೆನ್ನಾಗಿ ಹೇಳಪ್ಪಯ್ಯ
ಆ, ಆದರೆ 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 ಆತನ ಕಾರ್ಯವು ಮಾಡಿದರ ಒಳಗಾಗಿ ಭೂಮಿಯ ಜನರು ತತ್ತರಿಸುವರ ಭೂತಾಯ ಮೃಗಮಳ ಆಜ್ಞೆಯನ್ನು ಕೂಡ ಭೋಗವೈರೇ ತ್ರಿಭುವನಗಳು ನಿನಗೆ ಸರಿ ತಂದೆ ಹಬ್ಬನೆಯನ್ನು ಕೂಡ ಎನ್ನ ಮುಂದೆ ಕೈಲಾಸ ವಾಸನಾದ ಈಶನು ನಿನಗೆ ವರ ಕರುಣಿಸಲೆಂದು ಆಶೀರ್ವಾದ ಮಾಡು. ಭಾರ್ಗವ ರಾಮ ಶತ್ರುನ ತೋರಿಸು ನನ್ನ ಪರಾಕ್ರಮ. ನಿನ್ನ ಇಷ್ಟದಂತಾಗಲು ಜನಕ ಜಗದ್ವಿಖ್ಯಾತ ಕಾರ್ತಿಕನಕ ಅರ್ಜುನ, ಅರ್ಜುನ. ಸರ್ವಾಸ್ಪದಿಯವರು ಉಚ್ಚಿ ಕಟ್ಟಿಬಿಡ್ರ ಉಚ್ಚಿ ಸ್ವಲ್ಪ ಕಟ್ಟಿಬಿಡ್ರ ಚಾಪುರ ಜಮ ಎರಡು ದಿಕ್ಕಿಗೆ ಒತ್ತಾತಿ ಅವ್ರ ದೇವ್ರ ಗುಡಿ ಬಂದ ಮಾಡ್ಕೊಂಡ್ರ ಎಪ್ಸರ್ ಅವ್ರ ಮುಂಜಾನೆ ನೆನಪ ಇದಕ್ಕ ಬೆಸಿಗಾರ ಇರ್ಬೋತಾರ ನೆನಪ ಇರ್ಬೋತಾರ ಹಣ್ಣು ಮಕ್ಕಳ ರಾತ್ರಿ ಮನೆ ನಿಂತೆ ಬರೋದ್ರ ಸಿದ್ದಾಪುರ ಗ್ರಾಮದ ಸೋಮಶೇಖರ್ ಇವರು ಕಾರ್ತಿ ವಿರಾಜನ ಪಾತ್ರ ಮಾಡಿದ್ರೆ ಒಂದು ಕೈಗಡಿಯಾರವನ್ನು ಮಹಾನ್ ಪ್ರಕಾರ ಮಾಡಿದ್ದಾರೆ. ಪ್ರಪಂಚ ತಿರುಗು ಬೋಟಿ ಈ ದಿನ ಎಲ್ಲ ಶಾಸ್ತ್ರ ಭವಿಷ್ಯತ್ ನಿನ್ನ ಬೇಟನ್ನು ಹಾಡಲು ಕಾಡುಗಳನ್ನು ಮುರುವ ಹಿಡಿಯಲು ಅರಮಂಗಡಿ ಸಾರಥಿ ನಗರದಲ್ಲಿ ಚಾಲತೆ ನಿಮಗೆ ಒಂದಾಗಲಿಲ್ಲ.
ನಮ್ಮ ಆಶ್ರಮದಲ್ಲಿ ಕಾಮಧೇನಿದೆ. ತಮಗೆ ಬೇಕಾದ ಪುಷ್ಪವನ್ನು ಸ್ವೀಕರಿಸಿ ಆನಂದವನ್ನಲ್ಲಿ ಕಲಿಸೂರ ಇಷ್ಟೇ ಎನ್ನ ಮಾತಿನ ಭಾರ. ಆಹೋ ಮುನಿವರ, ಹೇಳಿದ್ದನ್ನು ಕೊಡುವ ಕಾಮಧೇನು ನಿನ್ನಂತ ಜೋಗಿಯ ಆಶ್ರಮದಲ್ಲಿ ಇರಲು ಯೋಗ್ಯವಲ್ಲ. ದೇವಲೋಕಕ್ಕಿಂತ ಮಿಗಿಲಾದ ನಮ್ಮ ಮಹೇಶ್ವರ ನಗರದಲ್ಲಿ ಇರಲು ಯೋಗ್ಯವಾದ ಕಾಣ ನೀನು ನನ್ನ ಅರಮನೆಗೆ ಕಳಿಸಲೇಬೇಕು. ಎಲೈ ಮೂರ್ಖ, ಎಲೈ ಮೂರ್ಖ ಸಿಗೋಮಣಿ, ಸುರ ಸಮೂಹಕ್ಕೆ ಸಕಲ ಐಶ್ವರ್ಯವಾಗಿ ಪರಿಶೋಭಿಸುವ ಕಾಮಧೇನು ಹೋಗಲಸುವಲ್ಲ. ಎಲೈ ಮೂರ್ಖ, ನಿನ್ನಂತ ಅವಿವೇಕಿ ಅರಮಂದಿರದಲ್ಲಿರಲು ಎಂದಿಗೂ ಸಾಧ್ಯವಿಲ್ಲ. ಎಲೈ ಮೂರ್ಖನೇ, ನಿನ್ನ ಮಂದಬುದ್ಧಿ ಮರೆಮಾಡಿ ಕಾಮಧೇನುವಿನ ಆಸೆಯನ್ನು ಬಿಟ್ಟು ತರಗತಿಗಳ ಪರಸರಿಯ ಶಾಂತಿದಾನವಾದ ಎನ್ನ ಆಶ್ರಮದಿಂದ ಹೊರಡುವುದು ಮೂಡಬದಿ ಹೊರಡು ಜಾಗೃತಿ. ಎಲ್ಲಿ ಅಲಘಾಟಿಯನ್ನು ಕಾಯ್ದ ತಿಂದು ಕಾಲ ಕಳೆಯುವ ಸನ್ಯಾಸಿ ಮಂಡ ಕಾರ್ತಿವೀರನೇ, ಕಾಮಧೇನು ಹವ್ಯಾಕಿ ಅರಮನೆಯಲ್ಲಿರುವುದು ಸಾಧ್ಯವಿಲ್ಲ ಎಂದು ಮನವರಂತೆ ಮಾತನಾಡಿಯೇ. ಸಹಜವಾಗಿ ಮಾತನಾಡುವನು. ನಾನು ನೋಡಿದ ಮತ್ತು ಇಷ್ಟಪಟ್ಟ ವಸ್ತು ಎಲ್ಲಿದ್ದರೂ ಒಂದು ಆಗಬೇಕು. ಇಲ್ಲದಾದರೆ ನಾನೇ ಬಲಾತ್ಕಾರದಿಂದ ಹಿಡಿದು ಎಳೆದುಕೊಳ್ಳುವ ಮುನಿಪ ಇದಕ್ಕೆ ಬಗ್ಗೆ ಮಾತನಾಡಿದ ಎಲೈ ಮೂರ್ಖ, ಎಲ್ಲೇ ಚಮಡಗಿನ ಮುನಿಯರೇ, ಇದು ಹಣದೆ ಮತ್ತು ಹೇಳುವನು ಕೇಳು. ಅದೇ ಚಮಡಗಿನ ಮುನಿಯರೇ. ಸಾಕು ನಿಲ್ಲಿಸು, ಏಕೆ ಒದರುವೆ ದುಷ್ಟನಂತೆ ನೀನು? ಯಾರು ಎಂಬುದು ತಿಳಿಯಲೇ ನೀನ, ತಿಳಿಯಲೇ ನೀನ. ಎಲೈ ಮೂರ್ಖ, ಚೆನ್ನಾಗಿರು. ಸಾಕು ನಿಲ್ಲಿಸು, ಏಕೆ ಒದರುವೆ ದುಷ್ಟನಂತೆ ನೀನು? ಈ ಮನೆಯ ಯಾರು ಎಂಬುದು ತಿಳಿಯಲೇ ನೀನ, ತಿಳಿಯಲೇ ನೀನ. ಸರ್ವಲೋಕದಿ ಸೇವೆ ಕಲಿಯುವ ಈ ಕಾಮಧೇನ, ಸರ್ವಲೋಕದಿ ಸೇವೆ ಕಲಿಯುವ ಈ ಕಾಮಧೇನ, ಎನ್ನ ಭಕ್ತಿಗೆ ಶಕ್ತಿ ಬಂದಿತು ಕೇಳುವುದರಿಂದ. ಎಲ್ಲೇ ಚಮಡಗಿನ ಮುನಿವರನೇ, ಮದವೇರಿ ಯಾತಕ್ಕೆ ಮಾತನಾಡಿವಿ? ಸಾಧ್ಯವಾಗಿ ಮಾತನಾಡಿರುವ ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿದ್ದ ಕಾಮಧೇನು ನಮ್ಮ ಯೋಗದ ಶಕ್ತಿಗೆ ಮೆಚ್ಚಿ ನಮ್ಮ ಸೇವೆಗಾಗಿ ಬಂದಿದೆ. ಎಲೈ ಮೂರ್ಖ, ಅಂತ ಅಮೃತ ಪ್ರಸಾದ ಕಾಮಧೇನುವಿನನ್ನು ಹಿಡಿದೊಯ್ಯುವನೆಂದು ಹೇಳಿವಿಯ? ಎಲೈ ಮೂರ್ಖ, ಎಚ್ಚರ ತಪ್ಪಿ ಇನ್ನೊಂದು ಎಚ್ಚರ ತಪ್ಪಿ ಕಾಮಧೇನುವಿನ ಸುದ್ದಿ ಎತ್ತಿದರೆ ನಿನ್ನ ಶಿರ ಹತಾಶವಾಗುವಂತೆ ತೆಗೆದು ಬಿಡಿವೆ ನೋಡು. ಎಲೈ ಮೂರ್ಖ, ನೀನು ಅಂತ ಪಟು ಪರಾಕ್ರಮಿಯಾದರೆ ಈ
ಕೈಲಾಸಕ್ಕೆ ಹತ್ತಿರ ಬಂದೇವು ಒಂದರಗಳಿಗೆ ರಥವನ್ನು ನಿಲ್ಲಿಸ ಜಲ ಸಾರಥಿ ಭೂಪತಿ ವಾಹ್ 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 ಪರ್ವತವು ಎಷ್ಟು ಶೋಭಾನಮಾನವಾಗಿ ಕಾಣುವುದು ನೋಡಿದ್ಯಾ? ನೋಡಿದ್ರೆ ದೇವ ವಾಹುವ 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 ಎಲ್ಲ ಸಾರಥಿ ಭೂಪತಿ ಇತ್ತಗ ಬರವಂತನಾಗೋ ಹಾಗೋ ಹತ್ತ ನೋಡು ಎಲ್ಲ ಸಾರಥಿ ಭೂಪತಿ ಸಕಲ ಮಹಾಋಷಿಗಳ ಕೂಟ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರೆಂದು ಪರಿಚಯ ಮಾಡಬೇಕೆಂದು ಕಳಿಸಿದಾಗ ಮೃಗಾಮರಿಯ ಸದಾಶಿವನ ಕಂಡ ಸ್ಥಾನವ ಜಲ ಸಾರಥಿ ಹಾಗೋ ಹತ್ತ ನೋಡು ನೋಡಿದ್ರೆ ದೇವ ಆಕಾಶದಲ್ಲಿ ತಿರುಗುವ ಪಕ್ಷಿಗಳಿಗೆ ಸರ್ಪದ ಮೆರಗಳಿಗೆ ಸೂರ್ಯನಿಗೆ ನಬಿಸಲ ಬಿಡದಂತೆ ಸಂರಕ್ಷಣೆ ಮಾಡುವುದನ್ನು ನೋಡಿದ್ಯಾ? ನೋಡಿದ್ರೆ ದೇವ ಎಲ್ಲ ಪರಚಾರಿ ಇತ್ತಗ ಬರವಂತನಾಗೋ ಆಗೋ ಹತ್ತ ನೋಡು ಎಲ್ಲ ಸಾರಥಿ ಶೀಲ ಸಮುದ್ರ ಎಂಬುವುದು ಹಿದೇ ನೋಡಿ ಎಲ್ಲ ಸಾರಥಿ ನೋಡಿದ್ರೆ ದೇವ ಎಲ್ಲ ಸಾರಥಿ ಭೂಪತಿ ಈ ಶೀಲ ಸಮುದ್ರನೊಳಗೆ ಭರಣ ಮುಣಗಿಸಿ ನೋಡಿದರೆ ಎಲ್ಲ ಸಾರಥಿ ಭೂಪತಿ ಆಗೋ ಹತ್ತ ನೋಡು ನೋಡಿದ್ರೆ ದೇವ ಯಾರಾದರೂ ಕೈಲಾಸಕ್ಕೆ ಬಂದರೆಂದ ಶಿವನು ಈ ಬೆಟ್ಟವನ್ನು ಹಟ್ಟಗಟ್ಟಿರುವಂತೆ ಹಾ ಈ ಬೆಟ್ಟದ ವಿಶೇಷವೇನೆಂದರೆ ಏನು ದೇವ ಭಪ್ಪು ಭಪ್ಪುರ ದುರ್ಗುಣ ಉಳ್ಳ ಮನುಜರು ಈ ಬೆಟ್ಟವನ್ನು ಹೊಡೆದ ತಕ್ಷಣವೇ ನಕ್ಕು ನಕ್ಕು ಹುಚ್ಚರಾಗಿ ಮುಂದಕ್ಕೆ ಹೋಗಲು ಸಾಧ್ಯವಾಗದ ಎಲ್ಲ ಸಾರಥಿ ಭೂಪತಿ ಹಾಗೂ ಹತ್ತ ನೋಡು ನೋಡಿದ್ರೆ ದೇವ ಜಲ ಸಾರಥಿ ದೇವ ಜಲ ಸಾರಥಿ ಭೂಪತಿ ಹಾಗೂ ಹತ್ತ ನೋಡು ನೋಡಿದ್ರೆ ದೇವ ಲಂಕಾಧಿಪತಿ ರಾವಣನು ತನ್ನ 20 ತೊಡಗಳಿಂದ ಈ ಪರ್ವತವನ್ನು ಎತ್ತಲು ಕೈಲಾಗದ ಶಿವನ ಹತ್ತರಕ್ಕೆ ಬಂದ ಮುಂದಗಳ ಸ್ಥಾನವ ನೋಡಿದ್ರೆ ದೇವ ಎಲ್ಲ ಸಾರಥಿ ಹಾಗೂ ಹತ್ತ ನೋಡು ಖಂಡ್ವಾ ದುರ್ವಶ ಅಂಗಸ ದುರಸ್ತಿ. ಮಹಾ ಮಹಾ ಮುನಿಗಳ ತಪವನ್ನು ಮಾಡಿದ ಸ್ಥಾನವು ಇದೇ ನೋಡಿ ಎಲ್ಲ ಸಾರಥಿ ನೋಡಿದ್ರೆ ದೇವ ಎಲ್ಲ ಸಾರಥಿ ಭೂಪತಿ ಇದು ಅಲ್ಲದೆ ಹಾ ನಾರದ ಕುಂಭರ, ನಂದೇಶ್ವರರಿಂದ ಹಾ ತುಂಬಿ ಸಂಗೀತ ಭಕ್ತರ ಸಮಧುರ್ಯದಿಂದ ತೋರ್ಪು ಪರ್ವತದಲ್ಲಿ ತಪಸ್ಸಿಗೆ ಬರುತ್ತ ಹರಣ ಮೆಚ್ಚಿಸುವ ಸಂಹಾರಕ್ಕೆ ಬದ್ಧನಾಗಲು ಇಲ್ಲೇ ಕುಳಿತು ತಪವನ್ನು ಮಾಡಿವೆ ಮದನಾರ್ಯರನ್ನು ಒಲಿಸಲಾದ ಸಾರಥಿ ಜಾಗೃತಿ ನಿಮ್ಮಿಟ್ಟದಂತಾಗಲಿ ಭೂಪತಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂಬ ನಾದದೊಂದಿಗೆ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು
ತಪಸ್ಸು ಮಾಡುವ ಪುರುಷನು ಧಾರಾಗಿರಬಹುದು. ಕೇವಲದಲ್ಲಿ ಬರಬರ ಶಶಿಯಲ್ಲಿ ಶಬರಿ ಬರಬರದಲ್ಲಿ ಅತಿನಮತಿ ಕಾಣದಲ್ಲಿ ಆಗಲೇನು ಆಗಲೇನು ತಗಲೇನು ನಾನು ಇದು ಏನಿದು? ಕೈಲಾಸ ಪರ್ವತದಲ್ಲಿ ಓರ್ವ ಸ್ತ್ರೀಯಳ ಧ್ವನಿಯಾಗಿರಬಹುದು. ಈ ಸ್ತ್ರೀಯಳು ಯಾರಾಗಿರಬಹುದು? ಹಜನನ ಪತ್ನಿಯಳಾದ ಶಾರದಾ ದೇವಿ, ಇಲ್ಲವೇ ಸುಜನರ ಪರಿಯ ಸಾಕ್ಷಾತ್ ಪಾಲಾಕ್ಷನ ಸತಿಯಾದ ಪಾರ್ವತಿಯು. ಈ ತಾಯಿಯನ್ನ ಮೇಲೆ ಅಂತಃಕರಣ ತೋರಿ ಬಂದಿರಬಹುದು. ಈ ಸಾಧ್ಯ ನಾರಿಯರನ್ನ ಮಾತನಾಡಿಸಿ ನೋಡಿದೆ. ಅಮ್ಮ ಮಾತ್ರ ಸಮಾನಳಾದ ಸ್ತ್ರೀಯಳೇ, ನೀನು ಧಾರ ಇಲ್ಲಿ ಸಂಚರಿಸುವ ಕಾರಣವೇನು? ಹೇಳಮ್ಮ ಸೌಭಾಗ್ಯವತೆ, ಪರಮ ಪುನೀತೆ. ಆಹೋ ಸುಂದರ, ಅಮ್ಮಯ್ಯ, ನನ್ನನ್ನು ಧಾರು ಎಂದು ಕೇಳಿದೆಯಾ? ಹೌದು ಜನನಿ. ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ, ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ಇರಬಹುದಲ್ಲ, ಅದೇ ಇರುವುದು. ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡಿರುವೆ, ನಿನ್ನವರೆಗೆ ನಾನು ಓಡೋಡಿ ಬಂದಿರುವೆ. ಅಹೋ ಪ್ರಿಯ, ಅಮ್ಮಯ್ಯ, ನೀನು ಧಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡುವ ಕಾರಣವೇನು ಪ್ರಿಯ? ತಿಳಿಸು ನಿನ್ನ ಮನದ ವಿಷಯ. ಪ್ರಜ್ಜಲನಾದ ಜಮದಾಗ್ನಿ ಸಂಭೂತ ಪರಮ ಪ್ರಖ್ಯಾತ ಭಾರ್ಗವ ರಾಮನೆಂಬ ಹೆಸರಿನ ವಿಖ್ಯಾತ. ಓಹೋ, ಭಾರ್ಗವ ರಾಮ. ನಾನೇ ಗಂಡಗಿಲಿ ಎಂದು ಮಂಡಿಯನ್ನು ಎತ್ತಿ ಅಂಡಲಿಯ ದುರುಳನಾದ ಕಾರ್ತ್ಯವೀರ ಅರ್ಜುನನ ಸಂಹಾರಕ್ಕೆ ತಕ್ಕ ವರವನ್ನು ಬೇಡಲು ಮಹಾದೇವನ ಕುರಿತು ತಪಸ್ಸು ಮಾಡಲು ಇಲ್ಲಿಗೆ ಬಂದಿದೆ. ಹೌದೇ? ಇಂಥ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯದಾವನು ಏನಿದ್ದರೂ ಎನ್ನ ಮುಂದೆ ಬಿತ್ತರಿಸು, ಇಲ್ಲವೇ ಮರ್ಯಾದೆಯಿಂದ ಬರು. ದೇವೇಂದ್ರನ ರಾಣಿ ಭಾರ್ಗವ ರಾಮ, ಶ್ರೀಯಳೇ, ನಾನು ಇಲ್ಲಿಗೆ ಬಂದ ಕಾರಣವನ್ನು ಕೇಳಿದೆಯಾ? ಹೌದು ಮೇನಕ. ಏನು ಕಾರ್ಯವಿರುವುದು ಹೇಳಿ ನೆರವೇರಿಸಿ ಕೊಡುವನೆ ಎಂದು ಹೇಳಿದೆಯಾ? ನಾನು ನೆರವೇರಿಸಿ ಕೊಡುವನೆಂದು ಹೇಳಲಿಲ್ಲ. ಮತ್ತೇನು ಹೇಳಿದೆ? ನೆರವೇರಿಸ ಕಾರ್ಯವಾದರೆ ನೆರವೇರಿಸುವೆನು. ನಾನೇನ ಕಾರ್ಯವೇ ಹೇಳಿಲ್ಲವಲ್ಲ. ನನ್ನಿಂದ ಆಗುವ ಕಾರ್ಯವಾದರೆ ಆಗಬಹುದು, ನನ್ನಿಂದ ಆಗಲಿದ್ದ ಕಾರ್ಯವಾಗಲಿದ್ದರೆ ಆಗಲಿರಬಹುದು. ನಾನು ವಿಷಯ ತಿಳಿಸಿದ ಮೇಲೆ ಅದು ನಿನಗೆ ಗೊತ್ತಾಗುವುದು. ಮುಂದೆ ನೋಡೋಣ. ರಾಮ, ಮೇನಕ, ಹೇಳಲೆ? ಹೇಳು ಮೇನಕ, ನೋಡೋಣ. ರಾಮ ಒಂದು ಕೇಳಿ ಇಲ್ಲ, ನಿನ್ನ ಪ್ರೀತಿ ಮಾಡಿ
ಮೇನಕ ಅರ್ಥ ಮಾಡಿಕೊ. ಆಗಲಿಲ್ಲ ಮೇನಕ ಮತ್ತೊಮ್ಮೆ ಹೇಳಲೆ. ಹೇಳು ಮೇನಕ ರಾಮ ಒಂದು ಕೇಳಿ ಇನ್ನಾದ್ರೆ ಗೊತ್ತಿಲ್ಲ, ನಿನ್ನ ಪ್ರೀತಿ ಮಾಡಿ ಮರೆತುವುದೇ ಗೊತ್ತಿಲ್ಲ. ಈಗ ಅರ್ಥ ಆಯ್ತೆ. ನಾನು ಪರಸ್ತ್ರೀಯರ ಕರಳಲ್ಲಿ ಕರಮಣಿಯ ರಾಶಿಯನ್ನು ನೋಡಿದರೆ ಕಣ್ಣಿತ್ತಾದರೂ ನೋಡುವನಲ್ಲ, ನಿನ್ನ ಬಡಿವಾರದ ಬೂಟಾಟಗಳನ್ನು ನಾನು ಕಣ್ಣಿತ್ತಾದರೂ ನೋಡುವನಲ್ಲ. ಅರ್ಥ ಮಾಡಿರೋದು ನಿನ್ನ ಅರ್ಥ ನನಗೆ ಬೇಕಾಗಿಲ್ಲ ಸ್ತ್ರೀಯಳೇ, ನೋಡು. ನೋಡುವನಲ್ಲ ಎಂದು ಹೇಳಿದನಲ್ಲ. ರಾಮ ಒಂದು ಕೇಳಿ ಇನ್ನಾದ್ರೆ ಗೊತ್ತಿಲ್ಲ, ನಿನ್ನ ಪ್ರೀತಿ ಮಾಡಿ ಮರೆತುವುದೇ ಗೊತ್ತಿಲ್ಲ. ಅಹೋ ಪ್ರಿಯ ಸ್ತ್ರೀಯಳೇ, ಭಾರ್ಗವರಮ್ಮ, ಮೇನಕ ಅಲ್ಲ ಪುರುಷನಾದರೆ ಒಳಂಬಿಡುವನು, ರಸಿಕತೆ ಇಲ್ಲದ ಪುರುಷನಾದರೆ ಹೆಣ್ಣನ್ನು ಧಿಕ್ಕಾರ ಮಾಡುವನು. ರಾಮ, ಸ್ತ್ರೀಯಳೇ, ಸ್ತ್ರೀ ಸುಖಕ್ಕಿಂತ ಅಧಿಕವಾದದ್ದು ಈ ಭೂಮಿಗೆ ಮತ್ತೆ ಯಾವುದೂ ಇಲ್ಲ. ಅದು ಗೊತ್ತಿದ್ದರೂ ಸಹ ನನ್ನಂತ ಸ್ತ್ರೀಯರಿಗೆ ಹೆದರುವೆಲ್ಲ. ರೇಣುಕಾ ಕುಮಾರ, ನೀನಿಂಥ ಧೀರ. ಹಾಗೆ ವಾಸವಿನ ರಾಣಿ ಚತುರ ಮಾತಿನ ಜಾಣೆ, ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲೆ ರಸಿಕನಾದರೆ ಒಡಂಬಡವನು, ರಸಿಕತನ ಇಲ್ಲದ ಪುರುಷನ ಒಡಂಬಡವಾರನೆಂದು ಇಂಥ ಕೀಳ ಮಾತುಗಳನ್ನು ಬೆಳೆಸಲು ಪ್ರಾರಂಭಿಸಿದೆಯಾ? ಇದ್ದ ಮಾತನ್ನೇ ಹೇಳಿದೆ. ತಪ್ಪು! ಶ್ರೇಷ್ಠವಾದ ಬ್ರಾಹ್ಮಣ ಕುಲದೋಳ ಉದ್ಭವಿಸಿದ ಋಷಿವರಿಯರೋ ಶ್ರೇಷ್ಠವಾದ ಎನ್ನ ಮುಂದೆ ನಿನ್ನ ಮುಟಾಟನ್ನು ತೊರೆದರೆ ನಾನೇನು ಬುದ್ಧಿ ಹೇಳುವನೇ? ನಾನಾಗಿಂದ ಹೇಳಿದವಲ್ಲ, ನಿನ್ನ ಮಾಯಾ ಜಾಲಕ್ಕೆ ಮರಳಾಗುವ ಮಂತ್ರವತಿ ನಾನಲ್ಲ. ನಾನು ಬಿಡುವುದಿಲ್ಲ. ಈ ನಿನ್ನ ನೀಚ ವೃತ್ತಿಯನ್ನು ಸಾಧಿಸಲು ನಿನ್ನ ಬೇರೆ ಯಾರಾದರೂ ಇದ್ದರೆ ಅವರಲ್ಲಿ ನಿನ್ನ ಕಾಮ ದೂರಂ ಕಳೆದುಕೋ. ನಾಚಿಕೆ ಇಲ್ಲದವರೇ ಎನ್ನ ಮುಂದೆ ಹೇಳಬೇಡ ನಿನ್ನ ಕಾಮನಾಟಕಗಳ. ರಾಮ, ಭಾರ್ಗವ, ಹೇಳೇ, ನಿನ್ನ ಮೇಲೆ ಮನಸ್ಸು ಮಾಡಿ ನಿನ್ನ ಬಳಿಗೆ ಓಡೋಡಿ ಬಂದಿರುವೆನು. ನಾನು ತಪಸ್ಸು ಮಾಡಲೇ ಓಡೋಡಿ ಬಂದಿರುವನು. ತಪಸ್ಸು ಮಾಡಿದರೆ ಆ ತಪಸ್ಸಿನಲ್ಲಿ ಸಿಗುವ ಸುಖವಾದರೂ ಏನು ನಿನಗೆ? ಅದರ ಸುಖವ ನಿನಗೇನು ಗೊತ್ತಿರುವುದು ಶ್ರೇಣೆ? ನನಗೆ ಗೊತ್ತಿರುವುದೇ. ನನಗೆ ಗೊತ್ತಿರುವುದು ಶ್ರೇಣೆ. ರಾಮ, ಏನಕ ನೋಡು, ನಿನ್ನ ಮೇಲೆ ನನ್ನ ಮನಸ್ಸು ಬಹಳ ಬಂದಿರುವುದು. ನಿನ್ನ ಗಂಡನಾದ ದೇವೇಂದ್ರ ಕೂಡ ಮಾಡೋ ನಿನ್ನ ಮನಸ್ಸು ಅಲ್ಲಿ ಬೇಡವೆಂದು ಇಲ್ಲಿಗೆ ಬಂದಿರುವೆ. ಇಲ್ಲಿ ನಡೆಯುವುದಿಲ್ಲ ನಿನ್ನ ಗೂಟಾಟಕಗಳ ನಡೆಸು. ನಡೆಯುವುದಿಲ್ಲ. ರಾಮ, ಸ್ತ್ರೀಯರೇ ಹೇಳುವಲ್ಲಿ ಕೇಳು. ಚೆನ್ನಾಗಿ ಹೇಳು. ಬಂದ